ಅಮೃತ ಟಿವಿ ಕರ್ನಾಟಕಕ್ಕೆ ಸ್ವಾಗತ. ನಾನು ಅಕ್ಷತಾ. ಬಾದಾಮಿ ಸುದ್ದಿ 31 ಆಗಸ್ಟ್ 2024. ಬಾದಾಮಿ ಪುರಸಭೆಯ ಅಧ್ಯಕ್ಷ ಸ್ಥಾನ ಕಾಂಗ್ರೆಸ್ ತೆಕ್ಕೆಗೆ. ಅಧ್ಯಕ್ಷರಾಗಿ ಪಾಂಡು ಕಟ್ಟಿಮನಿ, ಉಪಾಧ್ಯಕ್ಷೆಯಾಗಿ ಲಕ್ಷ್ಮೀಬಾಯಿ ಕಮ್ಮಾರ್ ಆಯ್ಕೆ. ಬಾದಾಮಿ ಪುರಸಭೆಗೆ ಇಂದು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಇಂದು ಚುನಾವಣೆ ನಡೆಯಿತು. ತೀವ್ರ ಪೈಪೋಟಿ ನಡೆದಿದ್ದ ಬಾಗಲಕೋಟೆ ಜಿಲ್ಲೆ ಬಾದಾಮಿ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ಗುಳೇದಗುಡ್ಡ ಪುರಸಭೆ ಚುನಾವಣೆ ಸಂದರ್ಭದಲ್ಲಿ ನಡೆದ ಗಲಾಟೆಗಳನ್ನ ಮನಗಂಡು ಬಾದಾಮಿ ಪುರಸಭೆ ಚುನಾವಣೆ ನಿಮಿತ್ತ ಪೊಲೀಸ್ ಬಿಗಿ ಭದ್ರತೆ ಒದಗಿಸಲಾಗಿತ್ತು. ಮುಖ್ಯ ರಸ್ತೆಗಳಲ್ಲಿ ಪೊಲೀಸ್ ಬಂದೋಬಸ್ತ್ ಹಾಕಲಾಗಿತ್ತು. ಬಾದಾಮಿ ಪುರಸಭೆ ಚುನಾವಣೆಯಲ್ಲಿ 14 ಮತಗಳನ್ನ ಕಾಂಗ್ರೆಸ್ ಪಡೆದರೆ ಬಿಜೆಪಿ ಬೆಂಬಲಿತರು 10 ಮತಗಳನ್ನ ಪಡೆದಿದ್ದಾರೆ. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ 4 ಮತಗಳ ಅಂತರದಿಂದ ಅಧ್ಯಕ್ಷರಾಗಿ ಪಾಂಡು ಕಟ್ಟಿಮನಿ ಹಾಗೂ ಉಪಾಧ್ಯಕ್ಷರಾಗಿ ಲಕ್ಷ್ಮೀಬಾಯಿ ಕಮ್ಮಾರ್ ಆಯ್ಕೆಯಾದರು. ಬಾದಾಮಿ ಪುರಸಭೆ ಸ್ಥಾನ ಕಾಂಗ್ರೆಸ್ ತೆಕ್ಕೆಗೆ ಬಂದಿತ್ತು. ಆಯ್ಕೆಯಾದ ನಂತರ ಮಾಧ್ಯಮದ ಜೊತೆ ಬಾದಾಮಿ ಶಾಸಕ ಭೀಮಸೇನ್ ಚಿಮ್ಮನಕಟ್ಟಿ ಹಾಗೂ ನೂತನ ಪುರಸಭೆ ಅಧ್ಯಕ್ಷ ಪಾಂಡು ಕಟ್ಟಿಮನಿ ಮಾಧ್ಯಮದವರ ಪ್ರಶ್ನೆಗಳಿಗೆ ಉತ್ತರಿಸಿದರು. ಪುರಸಭೆ ಆವರಣದಲ್ಲಿ ಹೊರಗೆ ಬರುತ್ತಿದ್ದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಗುಲಾಲು ಹಾಕಿ ಪಟಾಕಿ ಸಿಡಿಸಿ ತಮ್ಮ ನಾಯಕರನ್ನ ಹೆಗಲ ಮೇಲೆ ಹೊತ್ತು ಪುರಸಭೆಯಿಂದ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿ ಜಯಘೋಷ ಕೂಗಿದರು. ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಹಿಂದುಳಿದ ವರ್ಗಗಳ ರಾಜ್ಯ ಕಾರ್ಯದರ್ಶಿ ಮಹೇಶ್ ಎಸ್ ಹೊಸಗೌಡರ್, ಪುರಸಭೆ ಮಾಜಿ ಅಧ್ಯಕ್ಷರಾದ ಮಂಜುನಾಥ್ ಹೊಸ್ಮನಿ, ರಾಜ್ ಮಹಮ್ಮದ್ ಬಾಗ್ವಾನ್, ಎಂಡಿ ರಾಜೂರ್, ಪುರಸಭೆ ಸದಸ್ಯ ಕನಕಗಿರಿ ಸೇರಿದಂತೆ ಇನ್ನು ಅನೇಕ ಪುರಸಭೆ ಸದಸ್ಯರು ಹಾಗೂ ಮಾಜಿ ಸದಸ್ಯರುಗಳು ಉಪಸ್ಥಿತರಿದ್ದರು. ವರದಿ ವೀರೇಶ್ ಎಸ್ ವಸ್ತ್ರದ್, ಅಮೃತ ಟಿವಿ ಕರ್ನಾಟಕ ನ್ಯೂಸ್. ಏನಿದ್ರು ಕೂಡ ಒಳ್ಳೆ ಕಾರ್ಯಕ್ರಮಗಳನ್ನ ಜಾರಿಗೊಳಿಸ್ತೀವಿ. ಶಾಸಕರದಾರ, ಒಳ್ಳೆ ಯುವಕರದಾರ, ಎಲ್ಲಾ ಒಂದು ರೀತಿಯಿಂದಲೂ ಸಮಂಜಸವಾದ ಒಂದು ಕಾರ್ಯಕ್ರಮ ಕೊಡಾಕ ಪರಿಪೂರ್ಣವಾಗಿ ಆಲೋಚನೆ ಮಾಡ್ತಿದ್ದೇವೆ. ಸಿದ್ದರಾಮಯ್ಯಕ್ಕಿಂತ ಮುಂಚೆ ಮೊನ್ನೆ ಡಿ.ವಿ. ಚಿಮ್ಮನಕಟ್ಟಿ ಶಾಸಕರು ಹೊಸ ತರಕಾರಿ ಮಾರುಕಟ್ಟೆ ತರಕಾರಿ ಮಾರುಕಟ್ಟೆಯಿಂದಾಗಿ ಆಗಿರಕ್ಕ ಕಾರಣ ಬಿಜಿಎಂ ರಸ್ತೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ. ಹಳೆ ಮಾರುಕಟ್ಟೆ ಕಂಪ್ಲೀಟ್ ಆಗಿ ಹೋಗ್ತಾ ಇದೆ. ಅದೇನಾದ್ರೂ ವ್ಯವಸ್ಥೆ ಮಾಡ್ತೀರಾ ನೀವು? ಅವಸರ ಈಗ ಎಲ್ಲ ಸದಸ್ಯರ ಪಕ್ಷಾತೀತವಾಗಿ ಕೂಡ ಇದನ್ನ ವಿಶ್ವಾಸ ತಗೊಂಡು ಒಂದು ಒಳ್ಳೆ ಕಾರ್ಯಕ್ರಮ ಅಂತ ಕೂಡ ಯೋಜನೆ ಅಂತ ಇಷ್ಟು ಮಾತು ಹೇಳ್ಬೋದು. ಯಾಕಂದ್ರೆ ಮೊದಲ ಸ್ವಚ್ಛತೆ ಮತ್ತು ಕೆಲವೊಂದಿಷ್ಟು ಏನೋ ಇರೋಲ್ಲಿ ಬೀದಿ ದೀಪ ಇನ್ನೊಂದಿರಲಿ ಅವನ್ನೆಲ್ಲವನ್ನು ನೀಟಾಗಿ ಪ್ರಾಮಾಣಿಕವಾಗಿ ಮಾಡುವಂತ ವ್ಯವಸ್ಥೆ ಮಾಡ್ತೀವಿ. ಈಗ ಶಾಸಕರು ಉತ್ಸಾಹಿ ಯುವಕರದ ನಾವು ಅವರು ಪದೇ ಪದೇ ಎಲ್ಲಾ ಕೆಲಸ ಮಾಡುವಂತ ಪ್ರಾಮಾಣಿಕ ಕೆಲಸ ಮಾಡ್ತೀವಿ. 58 ಬೆಳಗ್ಗೆ ಈಗಾಗಲೇ ಪ್ರವಾಸೋದ್ಯಮ ವಿಚಾರವಾಗಿ ನಾವು ಮೀಟಿಂಗ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ಡಿ.ಡಿ ಅವ್ರ ಜೊತೆ ಮಾತಾಡಿದ್ವಿ ಮತ್ತು ಸಂಬಂಧಪಟ್ಟ ಸಚಿವರ ಜೊತೆ ಚರ್ಚೆ ಮಾಡಿದ್ವಿ. ಅವ್ರು ಸಹ ಇ.ಸಿ ಅವ್ರನ್ನ ಕಳಿಸ್ಕೊಟ್ಟು ಮತ್ತು 2 ಮೀಟಿಂಗ್ಗಳನ್ನು ಮಾಡ್ಕೊಂಡಿದ್ವಿ. ಈ ಒಂದು 2 ತಿಂಗಳ ನಾವು 3ರಿಂದ 4 ಮೀಟಿಂಗ್ಗಳು ಆರ್ಕೋಲಜಿ ಡಿಪಾರ್ಟ್ಮೆಂಟ್ ಮತ್ತು ಡಿ.ಡಿ ಅವರಾಗಲಿ ಮತ್ತು ಅಸಿಸ್ಟೆಂಟ್ ಕಮಿಷನರ್ಸ್ ತಹಸೀಲ್ದಾರ್ ಎಲ್ಲ ಮಾಡ್ಕೊಂಡ್ವಿ. ಸೊ ಇಂಥ ಬದಲಾವಣೆಗಳನ್ನ ನಾವು ತರಾತೀವಿ.
ಅದ್ರ ಜೊತೆಗೆ ಇದನ್ನ ನಾನು 1ನೇ ತಾರೀಕಿಗೆ ಒಂದು ಮೀಟಿಂಗ್ ಸಪ್ರೇಟ್ ಫಿಕ್ಸ್ ಮಾಡಿದ್ದೆ. ಅದನ್ನ ಕಮ್ಯುನಿಕೇಟ್ ಮಾಡಕ್ಕೆ ಹೇಳ್ತೀವಿ. ಇಮಿಡಿಯೇಟ್ ಆಗಿ ನಾನು ಇನ್ಫಾರ್ಮೇಶನ್ ಕೊಡಕ್ಕೆ ಹೇಳಿದೆ ನಿಮಗೆ, ಯಾಕಂದ್ರೆ ಅದು ಭಾಳ ಶಾರ್ಟ್ ಪೀರಿಯಡ್ ಆಗಿರೋದ್ರಿಂದ. ಮತ್ತೆ ಈವನ್ MP ಅವ್ರಿಗೂ ಗದ್ದಿಗೋಡ್ ಸಾಹೇಬರಿಗೂ ಸಹ ಅದನ್ನ ಇನ್ವೈಟ್ ಮಾಡಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ದಾರೆ. ಅವರು ಇಲ್ಲ ಅಂತ ಹೇಳಿಬಿಟ್ಟಿಲ್ಲ. ಸೊ ಅದನ್ನು ನಿಮ್ಮ ಗಮನಕ್ಕೆ ತಂದು ಆ ಮೀಟಿಂಗ್ ಕರೀಬೇಕಂತ ಮಾಡಿ ಒಂದು ಸ್ವಲ್ಪ ಅದು ನಮ್ಮ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಅದನ್ನು ಒಂದು ಭಾಗವಾಗಿ ಇಟ್ಕೊಂಡು ಅಭಿವೃದ್ಧಿ ಪಡಿಸೋ ವಿಚಾರವಾಗಿ ಅದನ್ನು ಸ್ವಲ್ಪ ನಾವು ತಂದೀವಿ. ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳು ನಮ್ಮ ಪಟ್ಟಣಕ್ಕೆ ಬರುವುದಲ್ಲ, ಬೇರೆ ಬೇರೆ ಅಭಿವೃದ್ಧಿಗೆ ಅದು ಸ್ವಲ್ಪ ಚಾಲೆ ಸಿಗೋದಕ್ಕೆ ನಾವು ವೇಟ್ ಮಾಡಾಕ್ತೀವಿ. ಅಪ್ರೂವಲ್ಸ್ ವೇಟ್ ಮಾಡಾಕ್ತೀವಿ. ಆಯಿತು ಅಂದ್ರೆ ಎಲ್ಲ ಸದಸ್ಯರು ಕರ್ಕೊಂಡು ನಾವು ಡೆವಲಪ್ಮೆಂಟ್ ಮಾಡಿ ತಮ್ಮ ಗಮನಕ್ಕೆ ಮತ್ತು ನಮ್ಮ ನಗರದ ಎಲ್ಲ ಪ್ರಜೆಗಳಿಗೂ ಸ್ವಲ್ಪ ಗಮನಿಸ್ಕೊಳ್ಬೇಕು.